ಅದು ಎಲ್ಲಿವರೆಗೆ ಬಂತು ಸರ್? ಒಂದು ವಾರದಲ್ಲಿ ಮುಗಿಸ್ತೀನಿ, 10 ದಿನದಲ್ಲಿ ಮುಗಿಸ್ತೀನಿ ಅಂದ್ರು ಇನ್ನೂ ಪ್ರೊಲಾಂಗ್ ಆಗ್ತಾ ಇದೆ. 3 ಸಲ ವಿಸ್ತರಣೆ ಮಾಡ್ತಾನೆ ಹೋಗ್ತಾ ಇದ್ದಾರೆ. 3 ಸಲ ಈಗ 2 ವಾರ ತಗೊಂಡಿದ್ದಾರೆ. ಅದು ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ದಲಿತರಲ್ಲಿ 101 ಜಾತಿ, SC ಅನ್ನೋದು 101 ಜಾತಿ ಎಷ್ಟು ಕಾಂಪ್ಲಿಕೇಶನ್ ಆಗಿದೆ ಅಂದರೆ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ದಲಿತ ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋದು ಕಣ್ಣಿಡಿಯೋಕ್ಕಾಗ್ತಾರೆ. ನನ್ನ ಹತ್ರನೇ 3 ಸಲ ಬಂದಿದ್ದಾರೆ. ನಾನು ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರ ಹತ್ರನೇ 3 ಸಲ ಬಂದಿದ್ದಾರೆ. ನಾಳೆ ನೀವು ಎದ್ದೇಳ್ತೀರಾ ಸರ್? ನಾಳೆ ಇಲ್ಲ, ಸಾಮಾನ್ಯ ಜನರ ಪರಿಸ್ಥಿತಿ ಈಗ ನೀವು ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಈಗ ಎಲ್ಲ ನಿಮ್ಮ ಮೂಲ ಜಾತಿ ಹೇಳಿ ಈಗ ಮಾದಿಗ 61 ವಲಯ ಇದು ಅಂತ ಹೇಳ್ತೀರಿ. ನಾಳೆ ಮಾದಿಗರು ಜಾಸ್ತಿ ಇದೆ ಅಂದ ತಕ್ಷಣ ಈಗ ವಲಯರು ಎದ್ದೇಳ್ತಾರೆ, ಇನ್ನೊಬ್ರು ಎದ್ದೇಳ್ತಾರೆ. ಸರಿ ಇಲ್ಲ. ಬಟ್ ಈಗ ಇದುವರೆಗೂ ಸಿದ್ದರಾಮಯ್ಯ ಇದುವರೆಗೂ ಮಾಡಿದಂತ ಎಸ್ಸಿಗಳ ಸಮೀಕ್ಷೆ ಬಹಳ ಕೆಟ್ಟದಾಗಿದೆ. ಅದಕ್ಕೆ ಅದನ್ನ ಹಿಂದಕ್ಕೆ ಹಾಕಿದ್ರು. ಈಗ ನಾವೆಲ್ಲ ಒಪ್ಪಿಗೆ ಸೇರಿಸ್ಕೊಂಡು ಒಟ್ಟಿಗೆ ಅಭಿಪ್ರಾಯ ಕೊಟ್ಟಿದ್ದಾದ್ಮೇಲೆ ಮಾನದಂಡಗಳು ಸರಿ ಇದೆ. ನಾಗಮೋಹನ್ ದಾಸ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಕಾಲ ಬೇಕಾಗುತ್ತೆ. ಇನ್ನು ವಿಸ್ತರಣೆ ಆಗುತ್ತೆ. ಜಾಸ್ತಿ ಏನಾಗಲ್ಲ. ಆಗ್ತಾ ಇರೋದು ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಸರಿಯಾಗಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅಂತಿಮವಾಗಿ ನಾಗಮೋಹನ್ ದಾಸ್ ಅವರು ಇನ್ನೂ ಎಕ್ಸ್ಟೆಂಡ್ ಮಾಡಿಕೊಂಡು ಮಾಹಿತಿಯನ್ನ, ದತ್ತಾಂಶಗಳನ್ನ ಆಮೇಲೆ ನಾಳೆ ಹೊರಗಡೆ ಬರಬಹುದಾದಂತಹ ಈ ದತ್ತಾಂಶಗಳು ಏನಿದೆ ಇವುಗಳನ್ನ ಒಪ್ಕೊಳ್ತಾರ. ಬೇರೆ ದಾರಿ ಇಲ್ಲ. ಕಲ್ಲು ಹುಡ್ಕೋ ಕೆಲಸ, ವಲಯರಿರ್ಲಿ, ಮಾದಿಗರಿರ್ಲಿ, ವಡ್ರಿರ್ಲಿ, ಕ್ವಾರ್ಮರಿರ್ಲಿ, ಕ್ವಾರ್ಚರಿರ್ಲಿ, ಲಮಾಣಿಗಳಿರ್ಲಿ, ಅವರವರ ಜಾತಿ ಆಗಿದೆಯಲ್ಲ ಅಂತ ಅವ್ರವ್ರ ಪಾಡಿಗೆ ಅವ್ರು ಮಾಡ್ಕೊಂತ ಇದಾರೆ. ತಾಳೆ ಮಾಡ್ತಾರೆ. ಸರಿ ಇದೆ ಅಂತ ಹೇಳಿದ್ರೆ ಸರಿ ಅಂತ ಹೇಳಲೇಬೇಕು. ಆಲ್ ರೈಟ್, ಓಕೆ. ಈಗ ವಿಷಯದ ಡೈವರ್ಷನು ಅಥವಾ ಈಗ ತಮ್ಮ ಮೇಲೆ ಏನು ತೂಗುಗತ್ತಿ ಅಲಗಾಡ್ತಾ ಇದೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅದೇನೋ ಅಂತಾರಲ್ಲ, ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷು ಅಂತ. ಸೊ ಅದಕ್ಕಂತಾನೋ ಈಗ ಮತ್ತೆ ಮರು ಸರ್ವೆ ಅಂತ ಇದ್ದಾರೆ. ಈ ಮರು ಸರ್ವೆನ ಎಲ್ಲಾ ಜಾತಿ ವರ್ಗಗಳು ಕೂಡ ಬಯಸಿದ್ವು. ಈಗ ಮರು ಸರ್ವೆನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸೊ ಈ ಮರು ಸರ್ವೆ ಅನ್ನೋದ್ರಲ್ಲಿ ನಿಜವಾಗ್ಲೂ ಶೋಷಿತರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದಾದ್ರೆ ಸರ್ ಕೋಣಪ್ಪ ರೆಡ್ಡಿ ಅವರೇ, ಹೆಂಗ್ ಮಾಡಬೇಕು? ಯಾವ ತರ ವೈಜ್ಞಾನಿಕತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಈಗ ಮೇಡಮ್, ಪ್ರತಿ ಮನುಷ್ಯನಿಗೂ ಈಗ ಆಧಾರ್ ಕಾರ್ಡ್ ಇದೆ, ಪ್ರತಿ ಮನುಷ್ಯನಿಗೂ ಮೊಬೈಲ್ ಇದೆ, ಮೊಬೈಲ್ ನಂಬರ್ಸ್, ಒಂದು ಕುಟುಂಬಕ್ಕಾದರೂ ಒಂದು ಮೊಬೈಲ್ ಇದೆ. ಹಾಗೆ ಪ್ರತಿ ಮನುಷ್ಯನು ಯಾವ್ಯಾವ ಜಾತಿ ಅಂತ ಈಗಾಗಲೇ ಸವಲತ್ತುಗಳನ್ನು ಪಡೀತಾ ಇದ್ದಾರೆ. ಈಗ ಮನೆ ವಾತಾವರಣ ಆರ್ಥಿಕವಾಗಿ ಅವರು ಹೇಗಿದ್ದಾರೆ ಅನ್ನೋದು ಒಂದು ಜಿಯೋ ಟ್ಯಾಗನ್ನು ಅಳವಡಿಸ್ಬೋದು. ಆಧಾರು ಜಿಯೋ ಟ್ಯಾಗ್ ಅಳವಡಿಸಿದಾಗ ಒಂದು ಆಧಾರ್ನಲ್ಲಿ 100% ನಮಗೆ ಅವರ ರಿಪಿಟೇಷನ್ ತಪ್ಪು ಹೋಗ್ತದೆ. ಒಬ್ಬ ಮನುಷ್ಯ ಇಲ್ಲೂ ಮಾಡಿಸಿ ಇನ್ನೊಂದು ಕಡೆನೂ ಮಾಡಿಸೋದು ತಪ್ಪು ಹೋಗ್ತದೆ. ಆನ್ಲೈನಲ್ಲಿ ಮಾಡಿಸೋದು ಮತ್ತೆ ಪದೇ ಒಬ್ಬರೇ 20 ಸರಿ ಹೇಳೋದು ಇಲ್ಲ, ಮಾಡಕ್ಕೆ ಬರೋದು. ಒಂದು ಸಲ ಆಯಿತು ಅಂತಂದರೆ, ಈಗ ಆಧಾರಲ್ಲಿ ನೀವು ಎಲ್ಲೇ ಮಾಡಿಸಿದ್ರೆ ನಾವು ಕಂಪ್ಯೂಟ್ರಲ್ಲಿ ನೋಡಿದಾಗ ಒಂದೇ ಕಡೆನೇ ಇದಾಗೋದು, 2 ಕಡೆ ಆಧಾರ್ ಲಿಂಕ್ ಮಾಡಬೇಕು. ಜಿಯೋ ಟ್ಯಾಗ್ ಮಾಡಬೇಕು. ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನಾದರೂ ಇದೆ ದಾಖಲಾತಿಗಳನ್ನು ಮನೆಗೆ ಹೋದಾಗ ಸಮೀಕ್ಷೆ ಮಾಡಬೇಕಾದ್ರೆ ನೀವೇನು ಓದಿದ್ದೀರಿ, ನಿಮ್ಮ ಹತ್ರ ಏನು ಸರ್ಟಿಫಿಕೇಟ್ ಇದೆ, ಇಲ್ಲ ಜಾಬಲ್ಲಿದ್ದರೆ ಸರ್ಕಾರಿನೋ ಖಾಸಗಿ ಮೂಲ ಜಾತಿ ಹೇಳ್ಬೇಕಾ ಅಥವಾ ಒಕ್ಕಲಿಗರಲ್ಲಿ ಬಹಳಷ್ಟು ಇದ್ದಾವೆ, ಉಪಜಾತಿಗಳಿವೆ, ಜಾತಿ ಹೇಳ್ಬೇಕು. ನಾನು ನಿಮ್ಗೆ ಒಂದು ಮಾತಾಡಿ, ಹಿಂದೂ ಅಂತ ಬರೀತಿ, ಹಿಂದೂ ಅಂತ ಬರೆದು ಆಮೇಲೆ ಒಕ್ಕಲಿಗ ಅಲ್ವಾ? ಒಕ್ಕಲಿಗರಲ್ಲೂ ನಿಮ್ದೇನಾದ್ರು ಸಬ್ ಕ್ಯಾಸ್ಟ್ ಇದ್ದರೆ ತಿಳಿಸಿ. ಮೇಜರ್ ಆಗಿ ನೀವು ಯಾವ ಕಮ್ಯುನಿಟಿ, ನೀವು ಮರುಸೋ, ಮುಸುಕೋ, ರೆಡ್ಡಿನ 3 ಇರ್ತಕ್ಕಂಥದ್ದು. ಎಲ್ಲಿ ನಮ್ಮ ಇದರಲ್ಲಿ ಈ ಬಂಡಿದವರ ಹೊಸದವ್ರ ಏನು ಕರೀತಾರೆ ಅವು ಹಬ್ಬಗಳೇ ಹೊರತು ಕಮ್ಯುನಿಟಿ ಅಲ್ಲ. ಬಂಡಿದವರ ಹೊಸದಾರ ಅನ್ನೋದು ಅದು ಹಬ್ಬ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳೇ ಹೊರತು ಅವು ಕ್ಯಾಸ್ಟ್ ಅಲ್ಲ. ಕ್ಯಾಸ್ಟ್ ಇರ್ತಕ್ಕಂಥದ್ದು ಒಂದು ಈ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಒಂದು ಮರ್ಸು ಒಕ್ಕಲಿಗರು, ಇನ್ನೊಂದು ಮುಸುಕು ಒಕ್ಕಲಿಗರು, 2 ಇನ್ನೊಂದು ರೆಡ್ಡಿ ಒಕ್ಕಲಿಗ ಅಂತ. ಯಾವುದು ರೆಡ್ಡಿ ನಮ್ಮ ಕೋಡಿತ ರೆಡ್ಡಿ ಅಂತ ಏನು ಕರೀತೀವಿ, ಪ್ಯೂರ್ಲಿ ರೆಡ್ಡಿ ಕಮ್ಯುನಿಟಿನೂ ಒಕ್ಕಲಿಗ ಕೆಳಗೆ ಬರ್ತದೆ. ಈ 3 ಬಿಟ್ಟರೆ ನಮ್ಮಲ್ಲಿ ಬೇರೆ ಏನಿಲ್ಲ. ಇನ್ನು ತುಮಕೂರು ಕಡೆ ಹೋದಾಗ ನಿಮ್ಗೆ ಹೇಗೆ ಗೊತ್ತಿದೆ, ಗಂಗಟ್ಕಾರರು ಬರ್ತಾರೆ, ಕುಂಚಿಟಿಗರು ಬರ್ತಾರೆ, ಮಧುಗಿರಿ ಆ ಭಾಗದಲ್ಲಿ ರೆಡ್ಡಿಗಳು ಕೆಲವು ಕಡೆ ಬರ್ತಾರೆ, ಪಾವಗಡ ಹಾಗೆ. ಹೀಗೆಲ್ಲ ಮುಖ್ಯ ಜಾತಿ ಉಪಜಾತಿ ಬರೋದ್ರಿಂದ 100% ವ್ಯತ್ಯಾಸ ಆಗಲಿಕ್ಕೆ ಅವಕಾಶಗಳಿಲ್ಲ. 54% ಇದೆ ಮೇಡಮ್ ಅದರಲ್ಲಿ. ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಹೇಳಿ ಸರ್. ನೋಡಿ, ನಮ್ಮಲ್ಲಿ 120 ಜಾತಿಗಳಿವೆ.
ಯಾವುದೇನೇ ಮೇಲ್ಗಡೆ ಬಂದು ವೀರಶೈವ ಲಿಂಗಾಯತ ಅಂತ ಬಂದು ಅದರ 120 ಜಾತಿಗಳಲ್ಲಿ ಮೀಸಲಾತಿ ಯಾರ್ಯಾರು ಕೇಳ್ತಾವ್ರೆ? ಅದರಲ್ಲಿ ಬೇಡ ಜಂಗಮರು ಕೇಳ್ತಾ ಇದ್ದಾರೆ, ಪಂಚಮಸಾಲಿ ಕೇಳ್ತಿದ್ದಾರೆ, ಇನ್ನು ಅನೇಕ ಬೇಡ ಜಂಗಮರು ಯಾವ್ದ್ರಲ್ಲಿ ಬರ್ತಾರೆ? ಅವ್ರು ದಲಿತರಲ್ಲಿ ಬರ್ತಾರೆ. ಹಂಗಾದ್ರೆ ಅವ್ರು ಯಾಕೆ ನಾವು ಲಿಂಗಾಯತರು ಅಂತ ಹೇಳ್ಕೋಬೇಕು? ಅದು ಹೇಳ್ಕೊಳ್ತಾ ಇಲ್ಲ. ಅವ್ರು ಏನು ಇರೋ ತನಕ ಸತ್ಯ ಹೇಳ್ತೀನಿ, ನೀವು ಕೇಳ್ತಾ ಇಲ್ವಲ್ಲ, ಅದು ಕೇಳ್ತೀರಲ್ಲ ಅಂತ ಸರ್. ನಾನು ಹೇಳೋ ತನಕ ದಲಿತರ ಪಾಲನ್ನ ಲಿಂಗಾಯತ ಹೇಳ್ತೀನಿ. ಅಲ್ಲ ನಾನು ಒಂದು ಹೇಳ್ತಾ ಇದ್ದೀನಿ, ಅದು ಈಗಲೂ ಕೋರ್ಟಲ್ಲಿ ನಡೀತಾ ಇದೆ. ಒಂದು ಮಾತನ್ನು ಹೇಳ್ತೀನಿ, ಇದು ಸರ್ವೆಗೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಯಾಕೆ ನಮ್ಮ ಹೋರಾಟ ಕಾಂತರಾಜ್ ಇದು ಮಾಡಿದಾಗಲೇ ಸರಿ ನಡೆಯಿಲ್ಲ ಅಂತ ನಾವು ದೊಡ್ಡ ಸಿದ್ದರಾಮಯ್ಯನವ್ರಿಗೆ ಧಿಕ್ಕಾರ ಹಾಕೋಗಿ ಅದನ್ನ ಮಾಡಬೇಡಿ, ದುಡ್ಡು ವೇಸ್ಟ್ ಮಾಡಬೇಡಿ. ಇವತ್ತು 150 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರ ಪ್ರೈವೇಟ್ ಪ್ರಾಪರ್ಟಿಲಿ ಕಲೆಕ್ಷನ್ ಮಾಡ್ಕೊಬೇಕಿದ್ದು. ಇದನ್ನು ಸತ್ಯ ಹೇಳ್ತೀನಿ ನಿಜವಾಗ್ಲೂ. ನೀವು ಇನ್ನೊಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯ ಯಾಕೆ ಡೌನ್ ಆದರು ಅಂತ. ಅಲ್ಲ ಸರ್, ನಾನು ಕೇಳೋದು ಮೇಲ್ವರ್ಗಗಳು ಯಾವ ಕಾಸ್ಟ್ ಸೆನ್ಸಸ್ ಅನ್ನ ಇಲ್ಲಿವರೆಗೆ ಒಪ್ಕೊಂಡಿದ್ದಾವೆ ಹೇಳಿ, ಇತಿಹಾಸ ಹೇಳಿ. ದೇವರಾಜ ಅರಸಿಂದ ಹಿಡಿದು ಯಾವ ಆಯೋಗಗಳು ಇಲ್ಲಿವರೆಗೆ ಬಂದಿದ್ದಾವೆ, ಆ ಎಲ್ಲ ಆಯೋಗಗಳ ಮಂಡಲಿಂದ ಕಮಂಡಲ್ ವರ್ಗ, ಮಂಡಲಿಂದ ಸರ್ಕಾರಗಳು ಒಂದು ಮಾತು ಹೇಳ್ತೀನಿ, ದೇವರಾಜ ಅರಸಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವನೂರು ವರದಿಯಿಂದ ಒಕ್ಕಲಿಗರನ್ನ ಮತ್ತು ವೀರಶೈವರನ್ನ ತುಳಿದು ಹಾಕಿ ದೇವರಾಜ ಅರಸು ಶಾಪ ಹೋಯ್ತು. ಇವತ್ತು ಸಿದ್ದರಾಮಯ್ಯನವರು ನಾನು ಓಪನ್ ಆಗಿ ಹೇಳ್ತೀನಿ, ಸಿದ್ದರಾಮಯ್ಯನವರು ಓಪನ್ ಆಗಿ ಹೇಳ್ತೀನಿ, ವೀರಶೈವರು ಒಕ್ಕಲಿಗರು ಕಂಡ್ರೆ ಸಿದ್ದರಾಮಯ್ಯ ಆಯ್ತು ಆಗಲ್ಲ. ಕರೆಕ್ಟ್. ಇದು ಶಾಪಸಿದ್ಧ ಆಯೋಗದ ಯಾವ ಆಯೋಗದ ವರದಿ ಒಪ್ಪಿದೀರಾ ನೀವು? ಎಲ್ಲ ಅವ್ರು ಬೇಕಾದವ್ರಾಗ ಅವನೂರು ಆಯೋಗ ಯಾರು? ಅವನೂರು ಆಯೋಗ. ಅವನೂರು ಯಾವಾಗ್ಲೂ ಹಿಂದುಳಿದ ವರ್ಗ ಮಾಡು, ಹಿಂದುಳಿದ ವರ್ಗ ನಾವು ವಿರೋಧಿ ಅಲ್ಲ. ಯಾಕೆ ಮೇಲ್ವರ್ಗದ ಆರ್ಥಿಕ ಪರಿಸ್ಥಿತಿ ನೋಡಿ ಯಾರು ಲಿಂಗಾಯತ ಸಮುದಾಯವನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯವೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳಿದ ಆಯೋಗವೇ ನಿಜವಾದ ಆಯೋಗ. ಅಲ್ಲಿಯವರೆಗೆ ಯಾವ ಆಯೋಗದ ವರದಿಯನ್ನು ನೀವು ಒಪ್ಪಲ್ಲ. ಆಯ್ತು, ನನಗೆ ಅರ್ಥ ಆಯ್ತು. ಇವ್ರದ್ದು ಕೇಳಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಮರು ಸರ್ವೆ ಇವಾಗ ಬಿಟ್ಟಿದಾರ ಅಷ್ಟೇ. ಇನ್ನು ಅದಕ್ಕೆ ದುಡ್ಡು ಕೊಟ್ಟು, ಅದಕ್ಕೆ ಮತ್ತೆ ಮ್ಯಾನ್ ಪವರ್ ಎಲ್ಲ ಕೊಟ್ಟು, ಅದಕ್ಕೆ ಸಮಯ ಕೊಟ್ಟು ಸ್ಕೂಲ್ಸು ಸ್ಟಾರ್ಟ್ ಆಗಿದ್ದಾವೆ. ಎಲ್ಲಿಂದ ಯಾವಾಗ ಹೆಂಗೆ ಇನ್ನು ಭಾಳ ವರ್ಷ ಕಾಯಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಯಾರಿಗೂ ಇಲ್ಲಿ ಬೇಕಾಗಿರೋದು ಯಾರು ಹಿಂದುಳಿದಂತಹ ವರ್ಗಗಳು, ಯಾರು ಶೋಷಿತರು ಇದ್ದಾರೆ, ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವ್ರನ್ನ ಉದ್ಧರಿಸುವ ಮತ್ತು ಅವರಿಗೆ ಸೌಲಭ್ಯಗಳನ್ನು ಕೊಟ್ಟು ಸಮಾಜದಲ್ಲಿ ಮೇಲಕ್ಕೆತ್ತುವ ಕಾರ್ಯ ಅಲ್ಲ. ರಾಜಕೀಯವಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಮತ್ತು ತಮಗೆ ಅನಾಹುತ ತಂದೊಡ್ಡುವಂಥ ಸಮಯ ಸಂದರ್ಭದಿಂದ ಸ್ವಲ್ಪ ಎಸ್ಕೇಪ್ ಆಗೋದಕ್ಕೆ ಇರುವಂತಹ ಏಕೈಕ ಸಿದ್ಧ ಔಷಧಿ ಜಾತಿ ಗಣತಿ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.